ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಿದು? ಏನ್ ಮಾಡ್ತಿದ್ಯಾ? ಅಲಂಕಾರ. ಬಡೂರ್ ಮನೆ ಫಸ್ಟ್ ನೈಟು, ನಮ್ ಕೈಲಾಗಿದ್ ನಾವ್ ಮಾಡ್ಬೇಕಲ್ವೇ? ಹಾಕ್ತೀನಿ ನೋಡು. ಅವ್ವ ಏನಾದ್ರು ಕೇಳಿಸ್ಕೊಂಡ್ರೆ 4 ಬಿಡ್ತಾಳಷ್ಟೇ. ಹಾಗಿದ್ರೆ ಅವ್ವನ ಹತ್ರನೇ ಈ ಡೌಟ್ ಕೇಳ್ತೀನಿ. ಡೌಟಾ? ಹ್ಞೂ. ಹೇಗಿದ್ರು ಗಂಡು ಹೆಣ್ಣು ಮಲ್ಕೊಂಡ್ರೆ ಈ ಹೂ ಎಲ್ಲ ಸುಕ್ಕಾಗಿ ಹಾಳಾಗುತ್ತೆ. ಆದ್ರೂ ಯಾಕೆ ಇದನ್ನ ಬೆಡ್ ಮೇಲೆ ಹಾಕ್ತಾರೆ? ವಿಜುವಲ್ ಬ್ಯೂಟಿಗೆ ಅನ್ನೋದಾದ್ರೆ ಈ ರೂಮಲ್ಲಿ ಅವರಿಬ್ರು ಬಿಟ್ರೆ ಬೇರೆ ಯಾರು ಇರೋದೇ ಇಲ್ಲ. ಇದೊಂಥರ ಬೇರೆಯವ್ರು ಓದಕ್ಕೆ ಅಂತಾನೆ ಬರೆಯೋ ಡೈರಿ ಇದ್ದಂಗೆ. ಏ ಬಾರೆ, ನೀನು ಸಾಕು ಮಾತಾಡಿದ್ದು. ವಯಸ್ಸು ತಕ್ಕಂಗೆ ನೀನು ಯಾವ ಕೆಲಸನೂ ಮಾಡಲ್ಲ ಅಲ್ಲ? ನಾನು 3ನೇ ಒಳಗೆ ಹುಟ್ಟಿದ್ರು ನಿನ್ ಜೊತೆ ಅಕ್ಕನ ಜೊತೆ ಇದ್ದು ನಿಮ್ಮಿಬ್ರಕ್ಕಿಂತ ನಾನೇ ದೊಡ್ಡವಳು, ಗೊತ್ತಾ? ನಿನ್ ವಯಸ್ಸು ಅಕ್ಕನ ವಯಸ್ಸು ಸೇರ್ಸಿದ್ರೆ ನನ್ನ ವಯಸ್ಸು. ನಿನ್ನ ಏನ್ರವೇ ಮಾಡ್ತಿದ್ದೀರಾ ನೀವಿಬ್ರು? ಸರ್ಪ್ರೈಸ್ ಎಂತದ್ದು ಇಲ್ಲ. ನಿಮ್ಗೂ ಗೊತ್ತಿತ್ತು ತಾನೇ ಇವತ್ತು ಈ ರೂಮ್ನ ನಾವು ನಿಮಗ್ ಬಿಟ್ಕೊಡ್ತೀವಿ ಅಂತ. ಭಾವ, ನಾಚ್ಕೋಬೇಡಿ, ಒಳಗ್ ಬನ್ನಿ. ಅಯ್ಯೋ ಭಾವ, ನಮ್ಮ ಮನೆ ಬಾಕ್ಲು ಹಳೇದು, ನೀವ್ ನಾಚ್ಕೊಂಡು ಮುರ್ದ್ಗಿರ್ದು ಹಾಕಿರ. ಬನ್ನಿ. ತಲೆ ಹೊರಟೆ. ಅವ್ವ ನೋಡವ, ಇವಳು ಅಕ್ಕ ಬಾವನ ಆಡ್ಕೊತಿದ್ದಾಳೆ. ಅಯ್ಯೋ, ನಾಚಿ ಕರ್ಕ ಬರವ ನೀನು. ಬಾನಿ ಎದಳು. ಅಯ್ಯೋ ಈರಕ್ಕ. ಅಕ್ಕ ಬಾಬಾ, ಶಾಸ್ತ್ರದ ಪ್ರಕಾರ ಮೊದಲನೇ ರಾತ್ರಿ ಹುಡುಗಿ ಮನೇಲೇ ಆಗ್ಬೇಕಂತೆ. ಅದಕ್ಕೆ ನಾವು ಹೀಗೆ ಮಾಡಿದ್ವಿ. ನಾವಿನ್ನು ಹೊರಡ್ತೀವಿ. ಗುಡ್ ನೈಟ್. ಸುಮಾ, ಆಯ್ತಾ ನಿಂದು? ಹಾಂ ಅಕ್ಕ, ಬೇಗ ಬಾ. ಏನಾದ್ರೂ ಬೇಕಿದ್ರೆ ಹೇಳಿ. ಗುಡ್ ನೈಟ್ ಅಕ್ಕ. ಬಾ. ಹೀಗೆ ಮಿಸ್ ಕಾಲ್ ಕೊಟ್ಬಿಟ್ರೆ ಹೊರಗೆ ಬಂದ್ಬಿಡ್ಬೇಕಾ? ಬಂದ್ರಲ್ಲ. ಹೀಗೆಲ್ಲ ಕರೆದ್ರೆ ನಾನು ಬರಲ್ಲ ಅಂತ ಹೇಳಕ್ ಬಂದೆ. ಮತ್ತಿನ್ನೇನು ಕರಿಬೇಕು? ಮಂಡಿ ಉರಿ ತಾಂಬೂಲ್ದಾಗ ಅರ್ಶಿನ ಕುಂಕುಮ ಇಟ್ಟು ಕರಿಬೇಕಾ? ಅದಕ್ಕಿನ್ನೂ ತುಂಬ ಟೈಮ್ ಇದೆ. ನಾನು ಮೊದಲು ಅವ್ವನ ಹತ್ರ ಹೇಳಬೇಕು.
ಹೌದು, ಮುರಳಿ ಮೆಸ್ಟಿಗೆ ಸಾರು ಗೊತ್ತಾ? ಏನು ನಮ್ಮ ಬಗ್ಗೆನಾ? ಹಾಂ. ಹೌದು, ನಾನು ಚಂದ್ರಣ್ಣ ಹೆಂಗೆ ಹೇಳಿಬಿಟ್ಟೆ. ಏನು? ನೀವೇನೋ ಕೆಲಸ ಇದೆ ಅಂತ ಹೊರಟ್ಬಿಟ್ರಿ. ಅಣ್ಣ ಏನು ಅಷ್ಟೊಂದೆಲ್ಲ ಕಾಯಿಸಿ ಅವ್ರಿಗೆ ಏನೂ ಹೇಳಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಶ್ರೀ? ಹೇಗಿದ್ರು ಅವ್ರಿಗೆ ಒಂದಲ್ಲ ಒಂದು ದಿವಸ ಹೇಳಲೇಬೇಕಿತ್ತು, ಅದಕ್ಕೆ ಹೇಳಿಬಿಟ್ಟೆ. ಏನಾದ್ರು? ಏನೂ ಅಂದಿಲ್ಲ. ಏನು ಅಂದಿಲ್ವೇ? ಏನು ಅನ್ಬೇಕಿತ್ತು ಶ್ರೀ? ಅವ್ರಿಗೂ ಲೈಟಾಗಿ ಶಾಕ್ ಆಗಿರುತ್ತೆ, ಏನಪ್ಪ ಇವಳು ಇದ್ದಕ್ಕಿದ್ದಂಗೆ ಹೀಗೆಲ್ಲ ಹೇಳ್ತಿದ್ದಾಳೆ ಅಂತ. ಒಂದು ಕೆಲಸ ಮಾಡಿ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ನೀವು ಇರಿ, ಅವಾಗ ಅವ್ರು ಅಡ್ವೈಸ್ ಮಾಡ್ತಾರೆ ಹೇಗಿರಬೇಕು, ಏನು ಮಾಡಬೇಕು ಅಂತೆಲ್ಲ. ಅವ್ರು ಈಗಾಗಲೇ ನನ್ನ ಮ್ಯಾಗ 100 ಗೀತ ಹುರ್ಕೊಂಡವ್ರೆ, ಇನ್ನಿದು 101. ಶ್ರೀ ಸಿಗೋಣ ಮಿಸ್ಸು. ಹಾ, ಹೊರಟ್ರಾ? ಅಂದರೆ ನಿಮ್ಮ ಚಂದ್ರಣ್ಣನ ಭೇಟಿ ಮಾಡಮ್ಮ, ಸಿಗುಮ ಅಂತಂದೆ. ಓ ಸರಿ ಸರಿ. ಶ್ರೀ, ನೀವು ಸುಮ್ಮನೆ ಬಂದ್ರಾ? ಸುಮ್ಕೆ ಆಗಿ ಬರಲಿ, ನಮ್ಮ ಹುಡುಗಿನ ನೋಡಿ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಬಂದೆ. ನಿಮ್ಮ ಹುಡುಗಿ ಕೆಲಸ ಇದೆ. ನನ್ನನ್ನು ಮಾತಾಡ್ಸೋದಕ್ಕಿಂತ ಏನು ಕೆಲಸ? ಅಕ್ಕ ಬಾವ ಬಂದಾರಲ್ಲ, ಅವ್ರದ ಮಾತಾಡ್ಬೇಕಾ? ಇಲ್ಲ ಶ್ರೀ, ಅವರು ಬ್ಯುಸಿ. ಏಕೆ? ಅದು ಅವರಿಬ್ರು ಅವರಿವತ್ತು ಒಟ್ಟಿಗೆ ಇದ್ದಾರೆ. ಅದೇ ಯಾಕೆ ಮಿಸ್ಸು ಹಿಂಗೆ ಹೇಳ್ತಿದ್ದೀರಾ? ಅದು ಶ್ರೀ, ಅರ್ಥ ಮಾಡ್ಕೊಳ್ಳಿ, ಎಲ್ಲ ಬಿಡಿಸಿ ಹೇಳಕ್ಕಾಗಲ್ಲ. ಓ, ನಾನು ಮತ್ತೆ ಸುಮಾ ಇಬ್ರು ಅವ್ರ ರೂಮ್ ಡೆಕೋರೇಟ್ ಮಾಡಿ ಬಂದ್ವಿ. ಅಂದರೆ ನಮಗೂ ಇಲ್ಲೇನೆಯ? ಶ್ರೀ, ಆಗ್ಲೂ ಸಂದಾಕೆ ರೆಡಿ ಮಾಡಬೇಕು ಹೇಳೇನೆ. ಇಲ್ಲ ಅಂದ್ರೆ ನಾನೇ ರೆಡಿ ಮಾಡ್ಬಿಡ್ತೀನಿ. ಮಿಸ್ ನೋವಾಯ್ತದೆ. ಬಾವು ಸಾನಾ, ನಾನು ಬರೋದನ್ನೇ ಕಾಯ್ಕೊಂಡಿದ್ದು ಅನಿಸ್ತೈತೆ. ನಾನು ನೋಡ್ದಡ್ಗೆ ಅವಳ ಮುಖದಾಗ ಅದೇಟು ಖುಷಿ ಗೊತ್ತಾ? ಅಬಾಬಾಬಾಬಾಬಾ, ನಾನು ಸಾನ ನೋಡಿದ ಖುಷಿಗೆ ಪ್ರಾಣ ಬಿಟ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡು ಬಾಬು. ನೀನು ಈಗಲೂ ಏನು ಅನ್ಕೊಂಡೆ ಅಂತ ಗೊತ್ತು ಬಾಬು. ಸಾನ ಏನಂದ್ಲು ಗೊತ್ತಾ? ನಾನು ನೋಡಿ ಸಂದಾಗಿದ್ಯಾ ಕಾಳಿ ಅಂತ ಕೇಳಿದ್ಲು. ಅಷ್ಟೇ ನಾನ ಬಾಬು. ನಿನ್ಗೇನು ಗೊತ್ತು ಆ ಮಾತಿನ ಮಹಿಮೆ? ನಾನವಳ ಸಂದಾಗಿದ್ದೇನವಿ ಅಂತ ಕೇಳ್ದಟ್ಗೆ ಉತ್ತರನೇ ಕೊಡ್ದ ಓಡಾಬಿಟ್ಲು. ಅದಕ್ಕೇನರ್ಥ? ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಅಲ್ಲ, ಅವಳಲ್ಲಿ ಸಂದಾಗಿಲ್ಲ, ಇನ್ನೂ ನನ್ನೇ ನೆನ್ಸ್ಕೊಂಡು ಬದುಕ್ತಾವಳೆ ಅಂತ ಅರ್ಥ. ಅದು ನನಗೆ ಸಾನೇ ಖುಷಿ ಕೊಡ್ತೈತೆ. ನನಗೆ ಗೊತ್ತಿತ್ತು ಅವಳು ನನ್ನ ಮರೆಯೋಕ್ಕಿಲ್ಲ ಅಂತ. ನೀವು ನನಗೆ ಕೇಡು ಬಯಸೋರಾದ್ರೂ ಅನ್ಯಾಯಕ್ಕೆ ಒಂದೇ ಮನೆಯವರೇ. ಅದಕ್ಕೆ ನನ್ನ ಖುಷಿನ
ನಿಮ್ಮ ತಾವಾನೇ ಹಂಚ್ಕೋಬೇಕು. ತಗೊಳ್ಳಿ ತಿನ್ನಿ. ನೀವು ತಿಂದಿರೋ ಸ್ವೀಟ್ನಾಗೆ ವಿಷ ಹಾಕಿವ್ನಿ. ಅಯ್ಯೋ ಬೇಡಪ್ಪ. ತಗೊಳ್ಳ, ಇದ್ರಾಗೇನು ವಿಷ ಹಾಕಿಲ್ಲ, ತಗೊಳ್ಳಿ ತಿನ್ನ ಬಾಬು. ಸಾನಾ ಮದುವೆಗೂ ಮುಂಚೆನಂತ ಮಾತಾಡ್ತಿರ್ಲಿಲ್ಲ, ಆದ್ರೆ ಈಗ ಮಾತಾಡ್ಬಿಟ್ಲು. ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ. ರಾಜೇ, ಇವನನ್ನು ಹದ್ದು ಬಸ್ನಾಗ ಮಡಿಕೊಳ್ಳಿಲ್ಲ ಅಂದರೆ ಜೀವನ ಪೂರ್ತಿ ನಾವು ಅನುಭವಿಸ್ಬೇಕಾಯ್ತದೆ. ಆದರೂ ಶ್ರೀ ಸಾರಿ, ನೀವು ನನ್ನ ಅಲ್ಲಿಗೆ ಎಷ್ಟು ಖುಷಿಯಿಂದ ಕರ್ಕೊಂಡು ಹೋದ್ರಿ. ನೋಡಿದ್ರೆ ಅಲ್ಲಿ ಅಯ್ಯೋ ಮಿಸ್ಸೋ, ತಿರ್ಗಾ ಅದ್ರ ಬಗ್ಗೆ ಮಾತಾಡಬೇಡಿ, ಬಿಟ್ಬಿಡಿ, ಆಗಿದ್ದಾಯ್ತು. ಹಾಗಿದ್ರೆ ನಿಮಗೇನು ಬೇಜಾರಿಲ್ವಾ? ನಾನು ಆಗ್ಲೇ ಅದನ್ನ ಮರ್ತಾಯಿತ್ತು. ಆದರೆ ನಂಗನ್ನ ಸಲೀಸಾಗಿ ಮರೆಯೋಕ್ಕಾಗ್ತಿಲ್ಲ ಶ್ರೀ. ಹಾಗಾದ್ರೆ ಬೇರೆ ಏನೋ ನೆನ್ಸ್ಕೊಳ್ಳಿ. ಬೇರೆ ಏನು? ನಮ್ಮಿಬ್ಬರ ಬಗ್ಗೆ, ಮದುವೆ ಆದ್ಮ್ಯಾಗ ನಡೆಯೋದ್ರ ಬಗ್ಗೆ. ಶ್ರೀ, ಮಿಸ್ಸೋ, ನೀವು ಮದುವೆ ಆದರೆ ಇಂಥವ್ರನ್ನೇ ಮದುವೆ ಆಗಬೇಕು ಅಂತ ಏನಾದರೂ ಕನ್ಸಿಟ್ಕೊಂಡಿದ್ರಾ? ನನಗಂತೂ ಆ ಥರ ಏನೂ ಇರಲಿಲ್ಲ. ಆದರೆ ಈಗ ಸಹನಾಕ ಮತ್ತು ಮುರಳಿ ಭಾವನ ನೋಡಿ ನನಗೂ ಆಸೆ ಆಗ್ತಿದೆ. ಯಾವತ್ತೂ ನಾವಿಬ್ಬರು ಹಿಂಗೆ ಇರಬೇಕು ಶ್ರೀ. ಎಂಥ ವಿಚಿತ್ರ ನೋಡಿ, ವಸು ಅದಕ್ಕೆ ಮತ್ತೆ ಚಂದ್ರು ಅಣ್ಣಯ್ಯನೋ ಒಬ್ರನ್ನೊಬ್ರು ಪ್ರೀತಿ ಮಾಡೇ ಮದುವೆ ಆಗಿದ್ದು. ಆದರೆ ಅವ್ರು ಖುಷಿಯಾಗಿಲ್ಲ. ಆದರೆ ನಾವು ಯಾವತ್ತೂ ಆ ಥರ ಆಗಬಾರ್ದು ಶ್ರೀ. ನಾವು ಯಾವುದೇ ವಿಷಯಕ್ಕೆ ಜಗಳ ಆಡಿದ್ರು, ಏನೇ ಕಷ್ಟ ಬಂದರೂ ಯಾವಾಗಲೂ ಜೊತೆಗಿರಬೇಕು, ಒಬ್ರಿಗೊಬ್ರು ಬಿಟ್ಕೊಟ್ಟು ಹೋಗಬೇಕು, ಆಯ್ತಾ? ಮಿಸ್ಸೋ, ನೀವೇ ನನ್ನ ಬೇಡ ಹೊಂಟೋಗ್ಲ ಅಂದ್ರೂ ನಾನು ಹಾಕಿಲ್ಲ. ನಿಮ್ಮನ್ನ ರಾಣಿ ಥರ ನೋಡ್ಕೊತೀನಿ. ಮಿಸ್ಸೋ, ಅವತ್ತೇನೋ ಕನ್ಸಲ್ಲಿ ನಡೆದಿದ್ದು ಹೇಳಿದ್ರಲ್ಲ, ಅದನ್ನು ಇನ್ನೊಂದು ಗೀತೆ ಹೇಳ್ತೀರಾ? ಹೇಳಿ ಮಿಸ್ಸೋ. ಅದು ದಿಟ್ಟವಾಗ್ಲಂತೂ ನಡೆಯೋಕ್ಕಿಲ್ಲ, ಕೇಳಿಸ್ಕೊಂಡನ ಖುಷಿ ಪಡ್ತೀನಿ. ಹಾ, ನಿಜವಾಗ್ಲೂ ನಡೆಯೋಕ್ಕಿಲ್ಲ ಅಂದ್ರೆ ಏನರ್ಥ? ಎಲ್ಲ ಪುರುಷ ಏನ ಮಾಡ್ತಿದ್ದ? ಏನಿಲ್ಲ ಬಾವ, ಸುಮ್ಮನೆ ಕುಂತೀವ್ನಿ. ನಾನು ನಿಮ್ಮ ಬಾಯ್ ಬಂತಾನೆ ಹೇಳ. ಈ ವಯಸ್ಸಿಗೆ ಬಂದವ್ರು ನೋಡ್ತಾರಲ್ಲ ಪಿಕ್ಚರು, ಅದು ನೋಡ್ತಿದ್ದ? ಇದು ಪಿಕ್ಚರು ಇಲ್ಲ, ಏನೂ ಇಲ್ಲ. ಈ ಕಿತ ಯಾವ ಪಕ್ಷ ಗೆಲ್ತಿದೆ ಅಂತ ನ್ಯೂಸ್ ನೋಡ್ತೀವಿ ನಿಮ್ಮವ. ಅದನ್ನೇ ನಾನು ಹೇಳಿದ್ದು. 18 ಆದ್ಮೇಲೆ ಅಲ್ವೇ ರಾಜಕಾರಣ ಎಲ್ಲ. ಅದ್ ಸರಿ, ಏನ್ ಇಷ್ಟೊಂದು ಖುಷಿಯಾಗಿದೆಯೇ? ಸಹನಕ್ಕ ನಿಂತ ಮಾತಾಡ್ಸಿದ್ಲು ಅನ್ನೋ ಕಾರಣಕ್ಕೆನೆ. ಏಯ್ ಮಾವ, ಇದ್ಯಾಕೆ ಹಿಂಗಾಡಿಯೇ? ಅಕ್ಕಂಗೆ ಮದುವೆ ಆಗದ ಆಗಿದೆ ಕಲ, ಯಾವನಿಲ್ಲ ಅಂತ ಹೇಳಿದ್ದು? ಮಾವ, ನೀನ್ ಒಳ್ಳೆಯವನಾಗಿದ್ಯಾ ಅಂತ ನಂಬ್ಕಂಡೆ ನಾನ್ ನಿನ್ನ ಪುಟ್ಟವನ್ ಮನೆ ಕರ್ಕೋಗಿದ್ದು ಗೆಪ್ತಿರ್ಲಿ. ಎಲ್ಲೇ ಬಡದದೆ, ನೀನು ಹುಟ್ಟಕ್ಕೂ ಮೊದಲೇ ನಾನು ಈ ಊರ್ದ ಇಂಚಾಗಿ ಅಳ್ತಾ ಮಾಡೀನಿ ಕಲ, ಇವನ್ ಕರ್ಕೊಂಡೋದಂತೆ. ಆಯ್ತು, ಈಗ ಏನ್ ಮಾತಾಡಕ್ ಬಂದಿದ್ಯಾ ನೀನು?
ಲೇಲೇ ಪುರ್ಸಿ ಅದ್ಯಾಕ್ಲ ಅನ್ಸಿಡ್ತಿದ್ಯಾ? ಈ ಮನೆಯಾಗ ನನಗೆ ಅಂತಿರೋದು ಯಾರಲ್ಲ? ಇನ್ನೊಬ್ನೇ ಕಲ. ಓ ಸತ್ಯವಾದ ಕಲ. ಅವ್ರಿಬ್ರು ಏನೋ ನಂಬಕ್ಕಿಲ್ಲ. ನೀನು ಅಷ್ಟೇಯ, ಅವ್ರಿಬ್ರು ನಂಬೇಡ. ಜೀವನ ಬರ್ಬಾದ್ ಆಗೋಯ್ತದೆ. ತಿಟ್ಟು ಬಾಗ್ಲು ನಾನೀಗ ಬದ್ಲಾಗಿವ್ನಿ ಕಲ. ನಿನ್ಗೇನೇ ಬೇಕಿದ್ರು ಈ ಮಾವಂತವನೇ ಕೇಳು. ಏಯ್ ಸುಮ್ಕಿರು ಮಾವ. ಏನೋ ನಾನು ಕೇಳಿದೆಲ್ಲ ಕೊಡ್ಸೋಂಗ್ ಹೇಳ್ತಿದ್ಯಾ? ಲೇ ಕೊಡಿಸ್ದೇನು? ಏನ್ ಬೇಕು ಅಂತ ಕೇಳಿ ನೋಡ್ಲಾ? ಅವ ಕಪಾಳು ಕೊಡ್ದಾಗ ಫೋನ್ ಕೆಳಗ್ ಬಿದ್ಬಿಟ್ಟು ಹಾಳಾಗೈತೆ, ಚಾರ್ಜ್ ಏನಿಲ್ಲಕ್ಕಿಲ್ಲ ಅಂತದೆ. ಹೊಸ ಫೋನ್ ಕೊಡ್ಸು ಮಾವ. ಲೇ ಪುರ್ಸಿ, ಇನ್ನೇನು ಆಷಾಢ ಆಫರ್ ಬಿಡ್ತಾನೆ, ಆಗ ಐಫೋನೇ ಕೊಡಿಸಿಬಿಡು. ಲೇ ಪುರ್ಸಿ ಹೊಡಿಯಕ್ಕಿಲ್ಲ ಕಲ, ಸಾನೆ ನೋವಾಯ್ತೆ. ದೇವರಣೆಗೂ ಹೊಡೆದಿದ್ದೆ ಗೆಪ್ತಿ ಇಲ್ಲ ಕಡ ಅಲಿಮಯ್ಯ. ಸಾನನ್ ಮ್ಯಾಕೆ ಸಾನೆ ಲವ್ವು, ಅದು ನಿಮ್ಮ್ಯಾಕೆ ತಿರ್ಸ್ಕೊಬಿಟ್ಟೆ. ಸಾರಿ ಕಲ ಅಲಿಮಯ್ಯ. ಏಯ್ ಥೂ ಥೂ, ಇದೇನ್ ಮಾವ ಒಳ್ಳೆ. ಹೋಗು ನಾ ಮನಿ ಕಬೇಕು. ಇರ್ಲಾ ಅಲ್ಲ ಕಲ, ನಿಂಗೆ ಸಾನ ಅಂದ್ರೆ ಅಕ್ಕ ಇಲ್ವಲ್ಲ? ಅಕ್ಕ ಅಕ್ಕ ಅಂತ ಎಷ್ಟು ಪ್ರೀತಿ ಮಾಡ್ತಿದೆ, ಈಗ ನೋಡ್ರಿ ಹಿಂಗ ಆಡ್ತಿದ್ಯಾ? ಈಗ ನನ್ನ ಅಕ್ರೆ ಕಮ್ಮಿ ಆಯ್ತು ಅಂತ ಯಾವನ್ ಹೇಳಿದ್ದು? ಹಾಗೆಲ್ಲ ಕಲ ಪುರ್ಸಿ, ಈಗ ಅವಳಿಗೆ ಏನೇ ಕಷ್ಟ ಅಂತಂದ್ರು ನೀನ್ ಅಲ್ವ ಮುಂದೆ ನಿಂತ್ಕೋಬೇಕು? ಅಕ್ಕಂಗಿರೋ ಒಂದೇ ಒಂದು ಕಷ್ಟ ಅಂದ್ರೆ ಅದು ನೀನು. ನಿನ್ ಮುಂದೆ ನಾನು ನಿಂತ್ರೆ ಸಾಕ್ಬಿಡು. ಅಬ್ಬಬ್ಬಬ್ಬಬ್ಬ, ತಮಾಷೆ ಕಳ್ಳ. ಲೇ ಪುರ್ಸಿ, ಸಾನ ಖುಷಿಯಾಗಿಲ್ಲ ಕಲ. ಅದವಳ ಮಗ್ದಾಗ ಎತ್ ಕಾಣ್ತೈತೆ. ಅವಳಂತ ಏನೋ ಮಾತಾಡಬೇಕು ಅಂತ ಅನ್ನಿಸ್ತೈತೆ, ಆದ್ರೆ ಎಲ್ರು ಇರೋದ್ರಿಂದ ಅದು ಆಯ್ತಾ ಇಲ್ಲ. ಅದಕ್ಕೆ 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 ಸಾನನ್ ಫೋನ್ ನಂಬರ್ ಕೊಡ್ಲಾ ಪುರ್ಸಿ? ಓ ಅದಕ್ಕೆ ಇಟ್ಟೊಂದೆಲ್ಲ ಪೀಟಿಕೆ ಆಗ್ತಾ ಮಾವ. ಆ ಸಡ ಐಫೋನ್ ಅಂತೆಲ್ಲ ಡೌ ಮಾಡ್ದ. ನೀನೇನೇ ತಿಪ್ಪುರ್ಲಾಗ ಹಾಕಿದ್ರು ನಾನ್ ಸಾನಕ್ಕ ನಂಬರ್ ಕೊಡಕ್ಕಿಲ್ಲ. ಸುಮ್ಕೆ ಹೋಗೋ ಪುರ್ಸಿ. ಈ ಸುಮ್ಕೆ ಹೋಗ್ ಮಾವ, ನಮ್ ಮನಿ ಕಬೇಕು ಕಣಂತೆ. ನೀನ್ ಹೋಗಿ ಬಿಚ್ಕೋಗ್ ಹೋಗಿ. ಲೇ 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 ಪುರ್ಸಿ, ಲೇ ಲೇ ಲೇ. ಅಮ್ಮವ್ರೆ, ನನ್ನ ಫೋನ್ ಬೇರೆ ನೆಟ್ವರ್ಕ್ ಸಿಗದೆ ಕೆಲಸ ಮಾಡಲಿಲ್ಲ, ಅದಕ್ಕೆ. ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಗಿಲ್ವಾ? ಫೋಟೋ ತೊಗೊಂಡು ಬಂದಿದ್ದೀನಿ ಅಮ್ಮವ್ರೆ. ಅನ್ಕಂಡೆ ಇವಳೇ ಇರ್ಬೋದು ಅಂತ ಅನ್ಕಂಡೆ. ಆದರೆ ಮದುವೆ ಆಗಂಡ ನೀವು ಅದಕ್ಕೆಲ್ಲ ಒಪ್ಪಕ್ಕಿಲ್ವಲ್ಲ, ಅದಕ್ಕೆ ಹೇಳ್ದೆ ಅಟೆಯ. ಸರಿ ಬಿಡಿ, ನಿಮಗೂ ಸಮಯ ಆಯಿತು, ನಾನು ಬರ್ತೀನಿ ಮಿಸ್. ಮಗನ್ ಬಾಳನ್ನ ಹಾಳು ಮಾಡಬೇಕು ಅಂತ ಆ ನಂಜವನ್ನೇ ಇವಳನ್ನ ಕಳಿಸಿದಾಳೆ. ಕಣ್ಣಿ
ಸೂರ್ಯನ ಕಡಲು ಈ ಪ್ರೀತಿಯ ಸವಿ ಎದೆಗೆ ತಾಕಲು ಹಾಯಾಗಿದೆ ಏಕೋ ಹಾಯಾಗಿದೆ ನನ್ನೆಲ್ಲ ಯೋಚನೆ ನಿಂಗೇನೆ ಮೀಸಲು ಆಗೋಗಿದೆ ಇಂದು ಆಗೋಗಿದೆ ಇಲ್ಲ ಬುಡಕ್ಕಿಲ್ಲ ಇವಳನ್ನ ನಾನು ಸುಮ್ಕೆ ಬುಡಕ್ಕಿಲ್ಲ ನಾನು ಮಾಡೇ ಬಿಡ್ತೀನಿ ಆ ನಂಜವ್ವನ